ಹಾಯ್ ಹೆಲೋ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ನಜರ್ಬಾದ್ ಮೊಹಲ್ಲಾಗೆ. ನಜರ್ಬಾದ್ ಮೊಹಲ್ಲಾದಲ್ಲಿ ಒಂದು ದ್ವಾರಕಾ ತೀರ್ಥ ಅಂತ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆ. ಇಲ್ಲಿ ಸಖತ್ ಕ್ರೌಡ್ ಇದೆ, ತುಂಬ ಪಾಪ್ಯುಲರ್ ಆಗಿದೆ. ಇದು ಲೊಕೇಟ್ ಆಗಿರೋಂಥದ್ದು ನಜರ್ಬಾದ್ ಪೊಲೀಸ್ ಸ್ಟೇಷನ್ ಸರ್ಕಲಿಂದ ಬಂದರೆ, ಈ ಕಡೆ ಬನ್ನೂರು ರೋಡ್ ಕಡೆ ಬಂದರೆ ಅಲ್ಲೇ ಲೊಕೇಟ್ ಆಗಿದೆ, ನೆಕ್ಸ್ಟ್ ದ ಪೆಟ್ರೋಲ್ ಬಂಕು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಈ ಹೋಟೆಲ್ನ ವಿಶೇಷತೆ ಏನು, ಮತ್ತು ಈ ದ್ವಾರಕಾ ತೀರ್ಥ ಅಂತ ಏನಕ್ಕೆ ಇಷ್ಟೊಂದು ಫೇಮಸ್ ಆಗಿದೆ ಈ ಹೋಟೆಲು, ಬನ್ನಿ ಕೇಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸಂಜಯ್. ಓಕೆ ಸರ್, ದ್ವಾರಕಾ ತೀರ್ಥ ಅಂತ ಒಂದು ಹೊಸದಾಗಿ ಹೋಟೆಲ್ ಓಪನ್ ಮಾಡಿದ್ದೀರಾ, ಎಷ್ಟು ತಿಂಗಳಾಯಿತು? ಮತ್ತು ಏನಕ್ಕೆ ದ್ವಾರಕಾ ತೀರ್ಥ ಅಂತ ಒಂದು ಕ್ಯಾಚಿ ಆಗಿರೋಂಥ ನೇಮ್ ಇಟ್ಟಿದ್ದೀರಾ ಹೋಟೆಲ್ಗೆ? ಸರ್, ಹೋಟೆಲ್ ಓಪನ್ ಆಗಿ 25 ಡೇಸ್ ಆಗಿದೆ. ಓಕೆ. ಈ ಕ್ಯಾಚಿ ಅನ್ನೋದಕ್ಕಿಂತ ಈ ದ್ವಾರಕಾ ತೀರ್ಥ ಅಂತಂದರೆ ಕೃಷ್ಣಂದು ಕಾನ್ಸೆಪ್ಟೆಲ್ಲ ಮಾಡಿದ್ದು. ನಮಗೆ ಚಿಕ್ಕದಿಂದನೂ ಕೃಷ್ಣನ ದೇವರು ಅಂತ ತುಂಬ ಇಷ್ಟ. ದ್ವಾರಕಾ ಬಂದು ಕೃಷ್ಣ ಹುಟ್ಟಿದ್ದು, ಆಯಿತಾ. ತೀರ್ಥ ಬಂದು ಕೃಷ್ಣ ತೀರ್ಕೊಂಡಿದ್ದು ಪ್ಲೇಸ್, ಅದಕ್ಕೆ ಎರಡನ್ನೂ ಮಚ್ ಮಾಡಿ ದ್ವಾರಕಾ ತೀರ್ಥ. ಓಕೆ. ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಮತ್ತು ಟೈಮಿಂಗ್ಸ್ ಏನು ಹೋಟೆಲ್ದು? ಸರ್, ಟೋಟಲ್ ಒಂದು 26 ಮೆಂಬರ್ಸ್ ಇದ್ದಾರೆ. ಎಲ್ಲರೂ ನಮ್ಮ ವರ್ಕರ್ಸು 26 ಜನ ಇದ್ದಾರೆ. 26 ಜನ ಇದ್ದಾರೆ ಸರ್. ಅಂದರೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಥರ ಮಾಡಿಸಿದ್ದೀವಿ. ಹೋಟೆಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7 o'clock ಓಪನ್ ಆಗಿ 10 o'clock ತನಕ ಇರುತ್ತೆ ಸರ್. ನೈಟ್ 10 o'clock ನಿರಂತರವಾಗಿ ಸರ್ವಿಸ್ ಕೊಡ್ತೀರಾ? ಖಂಡಿತ ಸರ್. ಓಕೆ. ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಏನಾದರೂ ಆಫರ್ಗಳು ಏನಾದ್ರು? ಸರ್, ಇವಾಗ 10ನೇ ತಾರೀಕು ತನಕ ಈಗ ದಸರಾನು ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಅಂತಂದರೆ, ಮುಂದಿನ ತಿಂಗಳು 10ನೇ ತಾರೀಕು ತನಕ, ಅಂದರೆ ಈಗ ಅಕ್ಟೋಬರ್ 10ನೇ ತಾರೀಕು ತನಕ ಬ್ರೇಕ್ಫಾಸ್ಟ್ ಕಾಂಬೋ 100 rupees ಅಂದರೆ 99 rupees ಕೊಡ್ತಾಯಿದ್ದೀವಿ ಸರ್. ಓಕೆ. ನೀವು ಬ್ರೇಕ್ಫಾಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀರಾ? ಹಾಂ ಸರ್, ಬ್ರೇಕ್ಫಾಸ್ಟಲ್ಲಿ ನಿಮಗೆ ಇಡ್ಲಿ, ದೋಸೆ ಎಲ್ಲ ಆಲ್ ವೆರೈಟಿ ದೋಸೆ ಸಿಗುತ್ತೆ. ಆಮೇಲೆ ಪನ್ನೀರ್ ದೋಸೆ, ಮಶ್ರೂಮ್ ದೋಸೆ ಮಾರ್ನಿಂಗ್ ಸಿಗುತ್ತೆ. ಮಾರ್ನಿಂಗು ವೆಜ್ ಫಿಂಗರ್ ದೋಸೆ. ಮಾರ್ನಿಂಗ್ ಅಂದರೆ ಇಡ್ಲಿ ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಸಿಗುತ್ತೆ. ದೋಸೆನೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಸಿಗುತ್ತೆ. ಅದು ಬಿಟ್ಟಿನೆಲ್ಲ ಸೌತ್ ಇಂಡಿಯನ್ ಮಾಡಿಸಿದ್ದೀವಿ. ಈವ್ನಿಂಗು ಚಾಟ್ಸು ಮತ್ತು ಮಿಲ್ಕ್ ಶೇಕ್ಸು ಇದೆಲ್ಲ ಇದೆ ಸರ್. ಚಾಟ್ಸ್ಗಳು? ಹೌದೌದು. ಪ್ರತಿಯೊಬ್ಬರೂ ಕಾಫಿ, ಟೀ ಮತ್ತು ತಿಂಡಿಗೆ ಮಾತ್ರ ಬ್ರೇಕ್ಫಾಸ್ಟ್ಗಳಿಗೆ ಯಾರು ಒಬ್ಬರೂ ಚೆನ್ನಾಗಿಲ್ಲ ಅಂತ ಇದುವರೆಗೂ ಹೇಳಿಲ್ಲ, ಕಂಪ್ಲೇಂಟ್ ಇಲ್ಲ ಸರ್. ಸರ್, ಸದ್ಯಕ್ಕೆ ಇವಾಗ ಹಾಲಿಡೇ ಅಂತ ಏನೂ ನಾವು ಪ್ಲಾನೇ ಮಾಡ್ಕೊಂಡಿಲ್ಲ ಸರ್. ಕಂಟಿನ್ಯೂಸ್ ಓಪನ್ ಎವ್ರಿ ಡೇ. ಕಾಂಬೋದಲ್ಲಿ ಒಂದು ಮಿನಿ ಮಸಾಲೆ ದೋಸೆ, ಇವತ್ತು ಸ್ಪೆಷಲ್ಲು ಮೆಂತ್ಯ ಪುಲಾವ್ ಕೊಟ್ಟಿದ್ದಾರೆ, ಒಂದು ಇಡ್ಲಿ, ಒಂದು ಉದ್ದಿನ ವಡೆ, ಚೌಚೌ ಬಾತು, ಕೇಸರಿ ಬಾತು ಮತ್ತು ಉಪ್ಮಾ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಕಾಫಿ ಅಥವಾ ಟೀ ಆಪ್ಷನ್ ಅದು ಕೊಡ್ತಾರೆ. ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ಕ್ರಿಸ್ಪಿ ಇದೆ ಮತ್ತು ಒಂದು ಹದವಾಗಿ ಬೇಯಿಸಿದ್ದಾರೆ, ತುಂಬ ರೋಸ್ಟ್ ಏನಾಗಿಲ್ಲ. ಮತ್ತು ಆಲೂ ಪಲ್ಯ ಜೊತೆ ಸೂಪರಾಗಿದೆ. ಚಟ್ನಿ ಹೇಳಬೇಕು ಅಂದರೆ ಒಂದು ಲೆವೆಲಲ್ಲೇ ಇದೆ, ತುಂಬ ಚೆನ್ನಾಗಿದೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆ ಟೇಸ್ಟ್ ಇದೆ. ಒಂದು ಬೌಲ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಒಬ್ಬರಿಗೆ ಸಫಿಷಿಯೆಂಟ್ ಆಗಿದೆ ಈ ಕಾಂಬೋ ಅಂತ ಹೇಳ್ಬೋದು. ಚಟ್ನಿ ಜೊತೆ ಟ್ರೈ ಮಾಡೋಣ. ಸೂಪರ್ ಟೇಸ್ಟು. ಉಪ್ಪು ಮಾತ್ರ ಎಲ್ಲ ಪ್ರತಿಯೊಂದು ತಿಂಡಿ ಚೆನ್ನಾಗಿದೆ. ಮತ್ತು ಇಲ್ಲಿ ಕ್ಲೀನಿನೆಸ್ಸು ಮತ್ತು ಸರ್ವೀಸು ಮತ್ತು ಒಂದು ಕೂತ್ಕೊಂಡು ಬರ್ತಕ್ಕಂಥ ಜಾಗ ಎಲ್ಲ ಆಂಬಿಯನ್ಸ್ ಎಲ್ಲ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಮತ್ತು ಟೇಸ್ಟು ಚೆನ್ನಾಗಿದೆ. ಕೇಸರಿ ಬಾತ್ ಟ್ರೈ ಮಾಡೋಣ. ನಿಮಗೆ ಅತಿಯಾಗಿ ಸಿಹಿ ಅಂತ ಅನ್ಸೋದೇ ಇಲ್ಲ, ಆ ಸ್ವೀಟ್ನೆಸ್ ನಿಮಗೆ ಜಾಸ್ತಿ ಕಾಣಿಸಲ್ಲ, ನಾರ್ಮಲ್ ಆಗಿದೆ. ಇಡ್ಲಿ ಮತ್ತು ಉದ್ದಿನ ವಡೆ ಟ್ರೈ ಮಾಡೋಣ, ಟೇಸ್ಟ್ ಹೇಗಿದೆ ನೋಡೋಣ.
ಸಾಂಬಾರು ಮತ್ತು ಇಡ್ಲಿ ಜೊತೆ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರ್ವಾಗಿದೆ. ಸಾಂಬಾರು ಟೇಸ್ಟ್ ಒಂದು ಲೆವೆಲಲ್ಲೇ ಇದೆ ಮಾತ್ರ. ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಸ್ವೀಟ್ ನಿಮಗೆ ಫೀಲ್ ಸಿಗುತ್ತೆ ನಿಮಗೆ ಸಾಂಬಾರಲ್ಲಿ. ಉದ್ದಿನ ವಡೆ ಕ್ರಿಸ್ಪಿನೆಸ್ ಇದೆ ಮತ್ತು ಸಾಫ್ಟ್ ಇದೆ. ಇದು ಮೆಂತ್ಯ ಪಲಾವ್, ಇದು ಟೇಸ್ಟ್ ನೋಡೋಣ. ಮೆಂತ್ಯ ಪಲಾವ್ ತಿನ್ನಬೇಕಾದ್ರೆ ನಿಮಗೆ ಆ ಮೆಂತ್ಯ ಫ್ಲೇವರ್ ಸಿಗುತ್ತೆ. ಚಟ್ನಿ ಜೊತೆಗೆ ತಿನ್ನೋಣ. ಚಟ್ನಿ ಜೊತೆ ನಿಮಗೆ ಇಡ್ಲಿ, ಉದ್ದಿನ ವಡೆ, ಖಾರ ಬಾತು, ಪಲಾವ್, ಮೆಂತ್ಯ ಎಲ್ಲದಕ್ಕೂ ಆ್ಯಡ್ ಮಾಡ್ಕೊಂಡು ತಿಂತಿದ್ರೆ ಟೇಸ್ಟು ಒಂದು ರೇಂಜಲ್ಲೇ ಇದೆ ಅಂತ ಹೇಳ್ಬೋದು. ನನಗೆ ಚಟ್ನಿ ತುಂಬ ಇಷ್ಟ ಆಯಿತು. ಚಟ್ನಿ ಜೊತೆಗೆ ಕಾಂಬೋದಲ್ಲಿ ಏನೇನು ಐಟಮ್ಸ್ ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟಲ್ಲಿ ಏನು ರೆಗ್ಯುಲರ್ ಆಗಿ ತಿಂತಾರೆ ಆ ಐಟಮ್ ಎಲ್ಲ ಕವರ್ ಆಗಿದೆ. ಕಾಂಬೋ ಆಫರ್ ಇರೋದ್ರಿಂದ ಸಖತ್ ಜನ ಬರ್ತಾರೆ. ಒನ್ ಆಫ್ ದ ಬೆಸ್ಟ್ ಕಾಂಬೋ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಟ್ರೈ ಮಾಡಿದ್ದೀನಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೀವು ಕಾಂಬೋ ತೊಗೊಂಡ್ರೆ ನಿಮಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳೆಲ್ಲ ಕವರ್ ಆಗುತ್ತೆ ಮತ್ತು ಕಾಯೋದು ತಪ್ಪುತ್ತೆ. ಒಂದೇ ಸಲ ನಿಮಗೆ ಇಷ್ಟು ಐಟಮ್ ಸಿಗುತ್ತೆ. ಅದರಿಂದ ಇದೊಂದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು. ಕೇವಲ 99 ರುಪೀಸ್ಗೆ ದ್ವಾರಕಾ ತೀರ್ಥದಲ್ಲಿ ಸಿಗ್ತಾಯಿದೆ. ಸೂಪರ್, ಒಂದು ಖಡಕ್ ಟೀ ಅಂತಲೇ ಹೇಳ್ಬೋದು. ಮತ್ತು ಟೀ ಕಾಫಿಲಿ ಏನು ಒಂದು ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಗಟ್ಟಿ ಹಾಲು ಹಾಕಬೇಕು. ಎಷ್ಟೊಂದು ಕಡೆ ಅದನ್ನು ಮಾಡಲ್ಲ, ಬಟ್ ಇವರು ಇಲ್ಲೇ ನೋಡಿ ನಿಮಗೆ ಕಾಣಿಸ್ತಾ ಇದೆ ತುಂಬ ಗಟ್ಟಿ ಇದೆ. ಅದಕ್ಕೆ ಟೇಸ್ಟು ಯಾವುದೇ ಕಾರಣಕ್ಕೆ ಮಿಸ್ ಆಗೋಲ್ಲ. ಮತ್ತು ಒಂದು ಎಕ್ಸ್ಪರ್ಟ್ ಕಾಫಿ ಮತ್ತು ಟೀ ಮೇಕರ್ ಇದ್ದರೆ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ಮರೀದೇನೆ ಟೀ ಆರ್ ಕಾಫಿ, ಯುವರ್ ಚಾಯ್ಸ್, ಮರೀದೆ ಮಿಸ್ ಮಾಡಬೇಡಿ. ವೆಜ್ ಕಾಂಬೋ ಬಂದು ಬ್ರೇಕ್ಫಾಸ್ಟದಲ್ಲಿ ನಿಮಗೆ 99 ರುಪೀಸ್ಗೆ ಸಿಗ್ತಾ ಇದೆ. ಇದು ಅಕ್ಟೋಬರ್ 10 ತನಕ ಇದೆ ಆಫರು. ಈ ಆಫರ್ನ ಮಿಸ್ ಮಾಡ್ಕೋಬೇಡಿ, ಮಸ್ಟ್ ಟ್ರೈ ಅಂತ ನಾನು ಹೇಳ್ತೀನಿ. ನಾವು ಇವತ್ತು ವಿಸಿಟ್ ಮಾಡಿದ್ದು ದ್ವಾರಕಾ ತೀರ್ಥ ಹೋಟೆಲ್ಗೆ. ನಾವಿಲ್ಲಿ ಟ್ರೈ ಮಾಡಿದ್ದು ಬೆಳಗಿನ ಬ್ರೇಕ್ಫಾಸ್ಟ್ ಕಾಂಬೋ ಇವತ್ತು ಟ್ರೈ ಮಾಡಿದೋ. ಜೊತೆಗೆ ಟೀ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒನ್ ಆಫ್ ದ ಬೆಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಏನು ನಾವು ಬ್ರೇಕ್ಫಾಸ್ಟ್ ಕಾಂಬೋ ಏನು ತೊಗೋತಾ ಇದ್ದೀವಿ 99 ರುಪೀಸ್ದು, ಅದು ಅಕ್ಟೋಬರ್ 10 ತನಕ ಆಫರ್ ಇರುತ್ತೆ. ಆದಷ್ಟು ಬೇಗ ಬಂದು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.